ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಇಂದಿನ ನಗರಸಭೆಯ ಮಾಜಿ ಸದಸ್ಯರಾದಂಥ ರವೀಂದ್ರ ಲೋಣಿ ಅವರು ಪತ್ರಿಕಾ ಹೇಳಿಕೆ ಕೊಡೋದ್ರ ಮುಖಾಂತರ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರ ನಾಗಠಾಣದ ಅಭಿವೃದ್ಧಿಯಾಗಿಲ್ಲ, ಅಲ್ಲಿಯ ಶಾಸಕರು ವಿಶೇಷ ಅನುದಾನವನ್ನು ತಂದಿಲ್ಲ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಇಷ್ಟೇ ಅಲ್ಲ, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೂ ಅವರು ಅಹಿಂದು ನಾಯಕರನ್ನಿಸ್ಕೊಂಡು ಕೆಲವೇ ಸಮಾಜಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಅವರಿಂದಲೂ ಅಹಿಂದು ವರ್ಗಕ್ಕೆ, ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಸುಳ್ಳು ಹಾಗೂ ಖಂಡಿಸಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಭಿವೃದ್ಧಿ ಕುಂಠಿತ ಜಿಲ್ಲೆಯ ಮೀಸಲು ಮತಕ್ಷೇತ್ರದ ನಾಗಠಾಣ ಮತಕ್ಷೇತ್ರದ ಅಭಿವೃದ್ಧಿ ವಂಚಿತ ಬಗ್ಗೆ ಕೆಲವೊಂದು ವಿಷಯ ಮತ್ತು ನಗರದ್ದು ಇರ್ಬೋದು ಕೆಲವೊಂದಿಷ್ಟು ವಿಷಯ ತಮ್ಮ ಜೊತೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ಅಸೆಂಬ್ಲಿ ಡಿಲಿಮಿಟೇಷನ್ 2008ರಲ್ಲಿ ಆದ ಮೂಲಕ ಹಳೆಯ ಬಳ್ಳೊಳ್ಳಿ ಮತಕ್ಷೇತ್ರವನ್ನು ವಿಸರ್ಜಿಸಿ ಹೊಸದಾಗಿ ನಾಗಠಾಣವೆಂಬ ಮತಕ್ಷೇತ್ರವನ್ನು ಪುನರ್ ನಿರ್ಮಾಣ ಮಾಡೋದ ಮೂಲಕ ವಿಜಯಪುರ ನಗರದ 30% ಭಾಗ ಅಂದರೆ ಸುಮಾರು 1 ಲಕ್ಷ ಜನಸಂಖ್ಯೆಯ ಸುಮಾರು 7 ವಾರ್ಡ್ಗಳು ಸಂಪೂರ್ಣ, 4 ವಾರ್ಡ್ಗಳು ಭಾಗಶಃದಂಥ ನಗರವನ್ನು ಸೇರಿಸಿ ನಾಗಠಾಣ ಜಿಲ್ಲಾ ಪಂಚಾಯತು, ಶಿವಣಿ ಜಿಲ್ಲಾ ಪಂಚಾಯತು, ಕನ್ನೂರು ಜಿಲ್ಲಾ ಪಂಚಾಯತ್ ಜೊತೆ ಹಳೆಯ ಚಡ್ಚಾಣ ಭಾಗದ ಒಂದು ಏರಿಯಾವನ್ನು ಸೇರಿಸಿ ಈ ಒಂದು ನಾಗಠಾಣ ಮತಕ್ಷೇತ್ರವನ್ನು ರೂಪಿಸಿದರು. ಭೌಗೋಳಿಕವಾಗಿ ಅತ್ಯಂತ ವಿಸ್ತೀರ್ಣವಾದ ಮತಕ್ಷೇತ್ರ ಇದ್ದರೂ ಸಹಿತ ಸುಮಾರು 2000 ಏನು ಸನ್ಮಾನ್ಯ ಶ್ರೀ ಹಿರಿಯ ರಾಜಕಾರಣಿ ಇವತ್ತಿನ ಹಾಲಿ ಸಂಸದರಂಥ ರಮೇಶ್ ಜಿಗಜಿಣಗಿ ಸಾಹೇಬರು ಏನು 98ರಲ್ಲಿ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಏನು ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರು ಹೋದರು. 1998ರಿಂದ ಇಲ್ಲಿ ಒಬ್ಬ ಬಳ್ಳೊಳ್ಳಿ ಮತಕ್ಷೇತ್ರದಲ್ಲಿ ಮತ್ತು ಈ ಹಾಲಿ ನಾಗಠಾಣ ಮತಕ್ಷೇತ್ರದಲ್ಲಿ ಪ್ರಭಾವಿ ರಾಜಕಾರಣಿ ಇರಲಾರದ ಜೊತೆಗೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ವಂಚಿತವಾಗ್ತಾ ಇದೆ, ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ತಲುಪಿದೆ ಅಂಥೇಳಿ ನಾನು ತಮ್ಮ ಮುಂದೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಶ್ರೀಯುತ ಆರ್ ಕೆ ರಾಠೋಡ್ರವರು MLA ಆದರು 2004ರಲ್ಲಿ. 99ರಲ್ಲಿ ಶ್ರೀಯುತ ರಾಜು ಆಲ್ಗೂರ್ ಸಾಹೇಬರಾಗಿದ್ದರು. 2004ರಲ್ಲಿ ಆರ್ ಕೆ ರಾಠೋಡ್ರಾದರು. 2008ರಲ್ಲಿ ಇವತ್ತಿನ ಹಾಲಿ ಶಾಸಕರಾದಂಥ ಡಿಲಿಮಿಟೇಷನ್ ಆದ ಮೂಲಕ ಶ್ರೀಯುತ ವಿಠ್ಠಲ್ ಕಟಕದೊಂಡವರು MLA ಆದರು. ತದನಂತರ ಮತ್ತೆ ರಾಜೂರ್ ಆಲ್ಗೂರ್ ಅವರು MLA ಆದರು. ಅದನಂತರ ದೇವಾನಂದ್ ಚವ್ಹಾಣ್ ಅವರು MLA ಆದರು. ಈಗ ಮತ್ತೆ ಕಟಕದೊಂಡವರು ವಿಠ್ಠಲ್ ಕಟಕದೊಂಡವರು MLA ಆಗಿದ್ದಾರೆ. ಹೀಗೆ ಸುಮಾರು 3 ಬಾರಿ ನಾಗಠಾಣ ಮತಕ್ಷೇತ್ರ ಮತ್ತು 2 ಬಾರಿ ಬಳ್ಳೊಳ್ಳಿ ಮತಕ್ಷೇತ್ರ, 5 ಬಾರಿ ಈ ಒಂದು 98ರಿಂದ MLA ಆದರೂ ಸಹಿತ ಈ ಕ್ಷೇತ್ರ ಅಭಿವೃದ್ಧಿ ವಂಚಿತವಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಬಲಾಢ್ಯ ವಹಿಸಿರಲಾರ್ದು ಮತ್ತು ಅವರಿಗೆ ಅಭಿವೃದ್ಧಿ ಮಾಡಬೇಕನ್ನೋ ಇಚ್ಛೆ ಐತೆ ಇಲ್ಲ ಅಂತೇಳಿ ನನಗನ್ನಿಸ್ತಾ ಇದೆ. ಮೊದಲಿಗೆ ವಿಜಯಪುರ ಜಿಲ್ಲೆಯ ನಾಗಠಾಣ ಮೀಸಲು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಶ್ರೀಯುತ ವಿಠ್ಠಲ್ ಕಟಕದೊಂಡ ಶಾಸಕರು ವಿಶೇಷವಾದಂಥ ಅನುದಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೂ ಇಚ್ಛಪಡ್ತಾ ಇದ್ದೀನಿ. ಆ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ 1999ರಲ್ಲಿ 98ರಲ್ಲಿ ಚಿಕ್ಕೋಡಿಗೆ ಏನು
ಜಿಗ್ಜಿನಿ ಅವ್ರು ಹೋದರು. ಅದರ ನಂತರ ಪ್ರಭಾವಿ ಯಾವುದೇ ಒಬ್ಬ ರಾಜಕಾರಣಿ ಆ ಭಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು. ಇವತ್ತು ಶ್ರೀಯುತ ರಾಜು ಆಲ್ಗೂರ್ ಅವರು ಅಲ್ಲಿ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ. ಈಗ ಶ್ರೀಯುತ ವಿಠಲ್ ಕಟಕ್ದೊಂಡ್ರವರು 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ. ಇದಕ್ಕಿಂತ ಮುಂಚೆ ಸನ್ಮಾನ್ಯ ಶ್ರೀ ಜಿಗ್ಜಿನಿ ಅವರು 3 ಬಾರಿ ಶಾಸಕರಾಗಿ 4 ಪ್ರತಿಷ್ಠಿತ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಗೃಹ ಸಚಿವರಾಗಿ, ಅಬಕಾರಿ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಕಂದಾಯ ಸಚಿವರಾಗಿ ಆ ಮತಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯದ ಸಚಿವರಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದು ಅವ್ರು ಹೇಳಿಲ್ಲ. ಇರಲಿ, ಇವತ್ತು ತದನಂತರ ಅವ್ರು ಹೇಳಿದಾಗೆ ತಮ್ಮ ಮಿತ್ರ ಪಕ್ಷ JDSನಿಂದ RK ರಾಠೋಡ್ರವರು, ದೇವಾನಂದ್ ಚವ್ಹಾಣ್ರವರು, ಈ ರೀತಿ ಅನೇಕ ಜನ ಶಾಸಕರು BJP ಮತ್ತು JDSನಿಂದಲೇ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಅವ್ರು ಕೆಲಸ ಮಾಡ್ಬೋದಾಗಿತ್ತು. ನಾನು ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸುಳ್ಳು. ಯಾಕಂದ್ರೆ ತಮ್ಗೆ ಗೊತ್ತಿದ್ದಂಗೆ ನಾನು ವಿಜಯಪುರ ಮಹಾನಗರ ಪಾಲಿಕೆಯ ಸದಸ್ಯನಾಗಿ 2014ರಿಂದ 19ವರೆಗೆ ನಾನು ನೋಡಿದ್ದೀನಿ. ನಾನಿದ್ದಾಗಲೂ ಸಹಿತ ಇದೇ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಆವಾಗಲೂ ಸಹಿತ ಯಾವುದೇ ವಿಶೇಷವಾದ ಅನುದಾನ ಕೊಡಲಿಲ್ಲ. ತಮಗೆಲ್ಲ ಗೊತ್ತಿದ್ದ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕು ಕೊಡಬೇಕು, ಯಾವ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತದೆ ಆ ಭಾಗದಲ್ಲಿ ಅವ್ರದೇ ಆದಂಥ ವ್ಯಕ್ತಿಗಳು ನಾಯಕರಾಗಿ ಅವರೇ ಒಂದು ಆ ಭಾಗವನ್ನು ಮುನ್ನಡೆಸೋರಂತ ಆಗ್ಬೇಕಂತ ತಿಳ್ಕೊಂಡು ಮೀಸಲು ಮತಕ್ಷೇತ್ರ ಮಾಡಿ ಆ ಭಾಗದಲ್ಲಿರ್ತಂಥ ದಲಿತರು ಮತ್ತು ಅತ್ಯಂತ ಹಿಂದುಳಿದ ಮತದಾರರಿಗೂ ಸಹಿತ ಸರ್ಕಾರದ ಹಕ್ಕು ಸಿಗಲಿ, ನ್ಯಾಯ ಸಿಗಲಿ, ಅವರನ್ನು ಸಹಿತ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ವಂಚಿತವಾಗಬಾರ್ದು ತಿಳ್ಕೊಂಡು ಮೀಸಲು ಮತಕ್ಷೇತ್ರ ಮಾಡಿದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಶ್ರೇಷ್ಠ ಕೊಡುಗೆ. ಆದರೆ ಇವತ್ತು ನಾಗಠಾಣ ಮತಕ್ಷೇತ್ರದಲ್ಲಿ ಇದರ ತದ್ವಿರುದ್ಧವಾಗಿದೆ. ತಮ್ಗೆ ಗೊತ್ತಿರ್ಬೋದು, ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ 2 ಮೀಸಲು ಮತಕ್ಷೇತ್ರಗಳಾದವು. ಒಂದು ಮುಧೋಳ ಮತಕ್ಷೇತ್ರ ಇರ್ಬೋದು, ಒಂದು ನಾಗಠಾಣ ಮತಕ್ಷೇತ್ರ ಇರ್ಬೋದು. ತಮಗೆಲ್ಲ ಗೊತ್ತಿದ್ದಾಗೆ ಮುಧೋಳೇನು ಭಾಳ ದೂರ ಅಲ್ಲ, ಇಲ್ಲಿಂದ 80 ಕಿಲೋಮೀಟರು. ಅಲ್ಲಿ ಪ್ರಭಾವಿ ರಾಜಕಾರಣಿಗಳಿರೋದ್ರಿಂದ ಅಥವಾ ಆ ರಾಜಕಾರಣಿ ಅಂತೇಳಿ ಅಭಿವೃದ್ಧಿಯ ಇಚ್ಛೆ ಇರೋದ್ರಿಂದ ಇವತ್ತು ಮುಧೋಳು ಯಾವ ಮಟ್ಟದಲ್ಲಿ ಅಂತ ನೋಡ್ತಾ ಇರ್ಬೋದು. ನೀರಾವರಿ ಕ್ಷೇತ್ರ ಇರ್ಬೋದು, ಇವತ್ತು ವ್ಯಾಪಾರ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಮುಧೋಳು ಇವತ್ತು ರಾಜ್ಯದಲ್ಲಿ ಎಜುಕೇಷನ್ ಕ್ಷೇತ್ರದಲ್ಲಿರ್ಬೋದು. ಸುಮಾರು ಗೋವಿಂದ ಕಾರಜೋಳ ಸಾಹೇಬರು 10 ವಸತಿ ಶಾಲೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 10 ವಸತಿ ಶಾಲೆಗಳನ್ನು ಮಾಡಿ ರಾಜ್ಯದಲ್ಲಿ ಅತ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೈಯೆಸ್ಟ್ ಲ್ಯಾಂಡ್ ಗ್ರ್ಯಾಂಟ್ ಮಾಡಿ ಅವರಿಗೆ ನೀರಾವರಿ ಸೌಲಭ್ಯ ಕೊಡಿಸಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಮೇಲೆತ್ತುವ ಪ್ರಯತ್ನ ಬಹಳಷ್ಟು ಮುಧೋಳದಲ್ಲಾಗಿದೆ. ಇವತ್ತು ತಾವು ಗೊತ್ತಿರ್ಬೋದು, ಕುಳಲಿ ಅಂತ ಒಂದು ಹಳ್ಳಿಯಲ್ಲಿ ಒಂದು ಬಾಲಕಿಯರ ವಸತಿ ಶಾಲೆ ಇದೆ. ಆ ವಸತಿ ಶಾಲೆ ನಾನು ನೋಡ್ಕೊಂಡು ಬಂದೀನಿ. ತಾವು ಒಮ್ಮೆ ಹೋಗಿ ಬರೋದು, ಅದು ಒಂದು ಬೃಹತ್ ಯೂನಿವರ್ಸಿಟಿ ಲೆವೆಲಲ್ಲಿ ಕಾಣಿಸ್ತದೆ. ಇಟ್ ಲುಕ್ಸ್ ಲೈಕ್ ಎ ಯೂನಿವರ್ಸಿಟಿ. ಇಂಥ ಒಂದು ಕ್ಷೇತ್ರ ಪಕ್ಕದ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ನಡೀತಾ ಇರೋ ಟೈಮಲ್ಲಿ ನಾಗಠಾಣ ಮತಕ್ಷೇತ್ರ ಯಾವುದಕ್ಕೂ ಅದರ ಹತ್ತಿರ ಬರಲಾರ್ದ ಸಂಬಂಧ ಇರಲಾರ್ದ ಥರ ಇಲ್ಲಿರೋದ್ರಿಂದ ಇದು ನಿಜವಾಗಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಅಂತೇಳಿ ಪಠನೆ ಮಾಡ್ತಾರೆ. ಅಂದ್ರೆ ಮತ್ತು ಅವರು ಅಹಿಂದದಲ್ಲಿ ಅವರು ಒತ್ತು ಕೊಡ್ತಾ ಇರೋದೇ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರಿಗೆ ಮತ್ತು ಹಿಂದುಳಿದಲ್ಲಿ ಕೆಲವೇ ಪ್ರಭಾವಿ ಒಂದು ಕಮ್ಯುನಿಟಿಗೆ ಅವರು ಒತ್ತು ಕೊಡ್ತಾ ಇದ್ದಾರೆ. ಅದು ಹಿಂದುಳಿದಲ್ಲಿ ಎಲ್ಲರಿಗೂ ತೊಗೊಂಡು ಹೋಗ್ತಾ ಇಲ್ಲ. ಅವರು ಇನ್ನು ಅಂತ ದಲಿತರಿಗೆ ಅಂತ ಅವರು ಮರೆತು ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಇದು ಕಣ್ಣಾರೆ ಕಾಣ್ತಾ ಇದೆ, ತಾವೆಲ್ಲ ನೋಡ್ತಾ ಇದ್ದಾರೆ. ನಾಗಠಾಣ ಮತಕ್ಷೇತ್ರ ಒಂದು ಮೀಸಲು ಮತಕ್ಷೇತ್ರ ಇತ್ತಪ್ಪ ಅಂದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜವಾಗ್ಲೂ ಕಾಂಗ್ರೆಸ್ ಕಾಳಜಿ ಇತ್ತಪ್ಪ ಅಂದ್ರೆ ಈ ಒಂದು ಮೀಸಲು ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕಾಗಿತ್ತು. ಇವತ್ತು ಚಡ್ಚಾಣ್ ಯಾತ್ ನೀರಾವರಿ ಯೋಜನೆ ಕುರಿತು ಅವರು ನಿನ್ನೆ ಮಾತನಾಡಿದ್ದಾರೆ. ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು 2013ರಿಂದ 2018ರವರೆಗೆ
ಈ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ ಮೇಲೆ ಅಲ್ಲಿ ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಅದಕ್ಕೆ ಚಾಲನೆ ಕೊಟ್ಟರು. ತದನಂತರ 18ರಿಂದ 23ರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಒಂದೇ ಒಂದು ಕೆಲಸವೂ ಅವರಿಂದ ಆಗಲಿಲ್ಲ. 5 ವರ್ಷ ಸಂಪೂರ್ಣ ಆ ಕಾರ್ಯಕ್ರಮ ನಿಂತೋಯ್ತು. ಮತ್ತೆ ಇವತ್ತು ಶ್ರೀಯುತ ವಿಠಲ್ ಕಟಕದೊಂಡ್ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇನ್ನೊಂದು ಅವರು ಹೇಳಿದ್ರು, ಅಲ್ಲಿ ಕೆನಾಲ್ ಮುಖಾಂತರ ನೀರು ಹೋಗ್ತದೆ, ಬರೀ ಕೆನಾಲ್ಗೆ ದುಡ್ಡು ಖರ್ಚು ಮಾಡಿದ್ದಾರೆ, ಸ್ಟೋರೇಜ್ಗಳಿಲ್ಲ ಅಂತೇಳಿ. ನಾನು ಇವತ್ತು ಎಲ್ಲೆಲ್ಲಿ ಕೆನಾಲ್ ಮಾಡಿದ್ದಾರೆ, ಆ ಕೆನಾಲ್ದಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅನ್ನುವ ಯೋಜನಾ ವರದಿಯನ್ನು ಮತ್ತು ಈಗಾಗಲೇ ಅಲ್ಲಿ ಸ್ಟೋರೇಜ್ ಆದಂಥ ನೀರನ್ನು ಬ್ಯಾರೇಜ್ ಗೇಟ್ಗಳನ್ನು ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ಕಾಮಗಾರಿಗೆ ಯಾರು ಅನುದಾನವನ್ನು ಕೊಟ್ಟರು, ಯಾರು ಮುತುವರ್ಜಿ ವಹಿಸಿ ಮಾಡಿದ್ರು ಅನ್ನೋದು ಸನ್ಮಾನ್ಯ BJP ಧುರೀಣರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಭೀಮಾ ನದಿಗೆ ಉಮ್ರಾಣಿ ಹತ್ರ 1.28 TMC ನೀರು ನಿಲ್ಲಿಸ್ತಕ್ಕಂಥ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದು ಶ್ರೀಯುತ ವಿಠಲ್ ಕಟಕದೊಂಡವರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತೇಳಿ, ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ MB ಪಾಟೀಲ್ರ ಸಹಕಾರದಿಂದ ಈ ರೀತಿ ಅನೇಕ ಜನಪರ ಕೆಲಸಗಳು ನಾಗಠಾಣ ಮತಕ್ಷೇತ್ರದಲ್ಲಿ 2023ರಿಂದ ಇಲ್ಲಿವರೆಗೆ ಸುಮಾರು 600ರಿಂದ 700 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳು ಅವರು ಯಾವ ಊರಾಗ ಯಾವ ಪ್ರದೇಶದೊಳಗೆ ಆಗಿಲ್ಲ ಅಂತ ಹೇಳ್ತಾರೆ. ಅದರ ಸಂಪೂರ್ಣ ಯಾವ ಇಲಾಖೆಯಿಂದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಎಷ್ಟು ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಸಂಪೂರ್ಣ ವಿವರವನ್ನು ನಾವೆಲ್ಲ ನಿಮಗೆ ಒದಗಿಸಿದೆವು. ಇದು ಕೇವಲ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಬ್ಬರನ್ನ ತೇಜೋವಧಿ ಮಾಡೋದಕ್ಕಾಗಿ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವ್ರು ಹೇಳ್ತಾರೆ, ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ದಲಿತರಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೀವು ವಿಜಯಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದಲ್ಲಿ ಕೇವಲ ನಾಗಠಾಣ ಮತಕ್ಷೇತ್ರವನ್ನೇ ಯಾಕೆ ಟಾರ್ಗೆಟ್ ಆಗಿ ಮಾತಾಡ್ತಾ ಇದ್ದೀರಿ? ನೀವು ದಲಿತರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅವರೊಬ್ಬ ಸಜ್ಜನ ರಾಜಕಾರಣಿ, ಮೃದು ಸ್ವಭಾವದವರು. ಅವ್ರ ಮೇಲೆ ನಾವೇನಾದರೂ ಆರೋಪ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡೋದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇನ್ನುಳಿದ ಎಲ್ಲ ಮತಕ್ಷೇತ್ರದಲ್ಲಿ ಹಂಗಾದ್ರೆ ಅಭಿವೃದ್ಧಿ ಆಗ್ಯದ ಹೆಂಗೆ? ನಿಮ್ಮ ಪ್ರಕಾರ ಕೇವಲ ನಾಗಠಾಣೆ ಅಭಿವೃದ್ಧಿ ಆಗಿಲ್ಲ, ಇನ್ನುಳಿದ 7 ಮತಕ್ಷೇತ್ರ ಅಭಿವೃದ್ಧಿ ಆಗ್ಯದ ಅಂತಕ್ಕಂಥ ಭಾವನೆ ನಿಮ್ದಾಗಿತ್ತಪ್ಪ ಅಂದ್ರೆ, ಅಥವಾ ನೀವು ದಲಿತರನ್ನೇ ಟಾರ್ಗೆಟ್ ಮಾಡಿ ಮಾತಾಡುವ ಉದ್ದೇಶ ಐತೋ ಹೆಂಗೆ? ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಹಿಂದೂ ನಾಯಕರು ಅಂಥೇಳಿ ಅವರು ಕೇವಲ ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಅಷ್ಟೇ ಓಲೈಸು ಕೆಲಸ ಮಾಡ್ತಾರಂತ ಹೇಳ್ತಾರೆ. ನನಗನ್ನಿಸ್ತದ BJP ಕಾರ್ಯಕರ್ತರಿಗೆ, BJP ಪಕ್ಷಕ್ಕೆ, BJP ಮುಖಂಡರಿಗೆ ನಿಮಗೆ ಅಲ್ಪಸಂಖ್ಯಾತರನ್ನ ಹೆಸರು ತಗೊಳ್ಳಾರ್ದೆ ರಾಜಕೀಯ ಮಾಡೋದೇ ನಿಮ್ಗೆ ಗೊತ್ತಿಲ್ಲ. ಬರೀ ಅವ್ರನ್ನೇ ಟಾರ್ಗೆಟ್ ಮಾಡ್ಕಿಸಿದ್ರೆ ನೀವು ಮಾತಾಡ್ತೀರಿ. ಅಲ್ಪಸಂಖ್ಯಾತರು ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಮ ಸರ್ಕಾರ ಬಂದದಂತೇಳಿ ಅವರಿಗೆ ವಿಶೇಷ ಯೋಜನೆ ಕೊಡೋದ್ರೊಳಗೆ ಏನು ತಪ್ಪೈತಿ? ಅದು ನಮ್ಮ ಸರ್ಕಾರ ಮಾಡ್ತೈತಿ. ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದೊಳಗೆ ಸಿದ್ದರಾಮಯ್ಯರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಮಾಡ್ತೇವೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ತೀನಿ. ಅದ್ರ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಮಾಡ್ತಾರೆ. ದಯಮಾಡಿ ಅವ್ರ ಮೇಲೆ ನೀವು ಇಂಥ ಆರೋಪ ಮಾಡಬೇಡ್ರಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತ್ಯತೀತ ನಾಯಕ, ಎಲ್ಲ ಸಮಾಜವನ್ನು ತಗೊಂಡು ಹೋಗ್ತಾರೆ ಅಂಥೇಳಿ 2023 ಅವ್ರ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಇಂಥ ಅದ್ಭುತವಾದಂಥ ಬಹುಮತವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಅವ್ರು ಕೇವಲ ಒಂದೇ ಸಮಾಜಕ್ಕೆ, ಒಂದೇ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದ್ರೆ ಇಷ್ಟು ಬಹುಮತ ಬರ್ತಿರ್ಲಿಲ್ಲ. ಅಂಥ ನಾಯಕನ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ. ನೀರಾವರಿ ಕ್ಷೇತ್ರದಲ್ಲಿ ಇರ್ಬೋದು, ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ಚರ್ಚಣೆ ಯಾತ ನೀರಾವರಿ ಅಂತ ಹೇಳಿ
ಮಾಡಿದ್ದಾರೆ. ಚರ್ಚಾನ ಯಾತ್ ನೀರಾವರಿಯಲ್ಲಿ ತಾವು ಹೋಗಿ ನೋಡ್ಬೋದು, ಅಲ್ಲಿ ನೀರು ಹಿಡ್ಕೊಳ್ಳೋಕೆ ವ್ಯವಸ್ಥೆನೇ ಇಲ್ಲ. 500 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಹೇಳ್ತಾರೆ, ಬರೀ ಕಾಲುವೆಗಳೇ ಮಾಡಿದ್ದಾರೆ ಹೊರತು ನೀರು ಹಿಡಿಯೋ ವ್ಯವಸ್ಥೆನೇ ಮಾಡಿಲ್ಲ. ಅಲ್ಲಿ ವಿದೌಟ್ ವಾಟರ್ ಸ್ಟೋರೇಜ್ ಅವ್ರು ಹೆಂಗೆ ಕಾಲುವೆಗಳ ಮುಖಾಂತರ ನೀರು ಕೊಡ್ತಾರಂತ. ಇಂಥ ಅವೈಜ್ಞಾನಿಕ, ಕೇವಲ ಅದು ದುಡ್ಡು ಲೂಟಿ ಮಾಡೋಕೆ ಮಾಡಿದ್ದೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಇನ್ನು ನಾಗಠಾಣ ಭಾಗದಲ್ಲಿ ಶಿವಣಗಿ ಭಾಗದಿಂದ ಚಿಮ್ಮಲ್ಗಿ ಆತ ನೀರಾವರಿ ಸುಮಾರು 30 ಕಿಲೋಮೀಟರ್ ನಾಗಠಾಣ ಮತಕ್ಷೇತ್ರದಲ್ಲಿ ಅದು ದೇವರಿಪುರ ಕ್ಷೇತ್ರದಿಂದ ನಾಗಠಾಣ ಮತಕ್ಷೇತ್ರಕ್ಕೆ ಎಂಟ್ರಾಗಿ ಶಿವಣಗಿ, ಜಂಬಗಿ, ಆಯೇರಿ, ದ್ಯಾಬೇರಿ, ನಾಗಠಾಣ, ಮಿಂಚನಾಳ ಈ ಭಾಗದಲ್ಲಿ ಹಾಯಿಸುವುದು ಮೇನ್ ಕಾಲುವೆಗೆ ಹೊರತು ಇನ್ನೂ ಯಾವುದೇ ರೀತಿಯಲ್ಲಿ ಆ ಮೇನು ಕಾಲುವೆಗಳಿಗೆ ಕೆರೆ ತುಂಬಲಿಕ್ಕೆ ನೀರು ಬಿಡತಕ್ಕಂಥ ವ್ಯವಸ್ಥೆನೂ ಇಲ್ಲ. ಇನ್ನು ಬದುಗಾವಲು ಹೊಲಗಾವಲುಗಳ ಆಗೋದಂತ ದೂರ ಉಳಿತು. ಮತ್ತು ಇಲ್ಲಿವರೆಗೆ ಶಾಸಕರು ಆ ಕಾಲುವೆಗಳ ಸ್ಥಿತಿಗತಿಯನ್ನು, ಆ ಕಾಲುವೆಗಳು ಯಾಕೆ ಮಾಡೋದು, ಆ ಕಾಲುವೆಗಳು ಇನ್ನೂ ಯಾಕೆ ಅಪೂರ್ಣ ಆಗ್ಯದ ಅನ್ನೋದು ಬಹುಶಃ ಶಾಸಕರಿಗೆ ಅದ್ರ ಜ್ಞಾನ ಐತೋ ಇಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂದ್ರೆ ಆ ಭಾಗದಲ್ಲಿ ಸಂಪೂರ್ಣ ಅದು ಡ್ರೈ ಬೆಲ್ಟ್ ಏರಿಯಾ. ಅಂಥಲ್ಲಿ ಚಿಮ್ಮಲ್ಗಿ ಆತ ನೀರಾವರಿ ಇವತ್ತು ಮೇನ್ ಕಾಲುವೆ ಮುಗಿದದ ಅಂತ ಹೇಳ್ತಾರೆ. ಬಟ್ ಒಂದು ಮಿಂಚನಾಳದಲ್ಲಿ ರೈಲ್ವೆ ಕ್ರಾಸಿಂಗ್ ಆಗೋದು, ಒಂದು ಅಂಡರ್ಗ್ರೌಂಡ್ ಕಾಲುವೆ ಆಗಬೇಕು, ಮತ್ತು ಮಿಂಚನಾಳದಿಂದ ಅಥರ್ಗದ ಹತ್ತಿರ ಒಂದು ಕಾಲುವೆಗಳಾಗಬೇಕು. ಇವೆರಡು ಕಾಲುವೆ ಅಟ್ಲೀಸ್ಟ್ ಕೆರೆಗೆ ನೀರು ತುಂಬಲ್ಕರೆ ಮೇನ್ ಕಾಲುವೆಗಳು ನೀರು ಬಿಡ್ಬೋದು. ಬಟ್ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಸರ್, ಅದು ಹೊಲಗಾಲುಗಳು ಮಾಡಿ ಅದು ಫರೋ ಇರಿಗೇಷನ್ ಮಾಡ್ತಕ್ಕಂಥದ್ದು ಐತದು ಪ್ರಾಜೆಕ್ಟ್ದಲ್ಲಿ ಐತದೆ. ಬಟ್ ಇವತ್ತಿಗೆ ಆ 2 ವರ್ಷ ಒಂದು ಸಣ್ಣ ಕೆಲಸನೂ ನಡೆದಿಲ್ಲ. ಇನ್ನು ತಿಳುಗುಂದಿ ಕಾಲುವೆಗಳ ಬಗ್ಗೆ ತಮಗೆಲ್ಲ ಗೊತ್ತಿದ್ದಿದೆ. ತಿಳುಗುಂದಿ ಭಾಗದಲ್ಲಿ ಮಕಣಾಪುರ, ಕನ್ನೂರು ಈ ಭಾಗದಲ್ಲಿ ರೈತರು ಕಳೆದ ಒಂದು 15 ದಿನಗಳೇ ಅದನ್ನೇ ಹೋರಾಟ ಮಾಡಿದ್ರು. DC ಆಫೀಸಲ್ಲಿ ಹೋರಾಟ ಮಾಡಿದ್ರು, ಆ ಭಾಗದಲ್ಲಿ ಹೋರಾಟ ಮಾಡಿದ್ರು. ಯಾಕಪ್ಪ ಅಂದ್ರೆ ಬಹಳಷ್ಟು ಇಲ್ಲಿದಿಂದ ನಾಗಠಾಣದ ಮೇಲೆ ಆಗಿ ಮುಂದೆ ಹೋಗುವ ವ್ಯವಸ್ಥೆ ಆಗ್ತಾ ಇದೆ ಹೊರತು ನಾಗಠಾಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯ ನೀರಾವರಿ ಸೌಲಭ್ಯ ಆಗ್ತಾ ಇಲ್ಲ. ಇದು ಶಾಸಕರಿಗೆ ಗೊತ್ತಾಗ್ತದೋ ಇಲ್ಲೋ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಜೊತೆಯಾಗಿ ನಾನು ಹೇಳ್ತಾ ಇರೋದಕ್ಕಂದ್ರೆ ಇವತ್ತು ವಿದ್ಯುತ್ ಸಂಪರ್ಕನೂ ಸಹಿತ ಆ ಭಾಗದಲ್ಲಿ ಸಂಪೂರ್ಣ ಹಾಳಾಗ್ಬಿಟ್ಟಿದೆ. 3 ತಾಸು ಕೊಡೋದು ಸಹಿತ ಕಷ್ಟ ಆಗಿಬಿಟ್ಟದೆ. ಇನ್ನು ರಸ್ತೆಗಳ ಬಗ್ಗೆ ನಾನು ಹೇಳೋದಿಲ್ಲ, ನಾನು ಶಾಸಕರಿಗೆ ತಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ನಾಗಠಾಣ ಮತಕ್ಷೇತ್ರಗಳಿಗೆ ಒಂದು ರಸ್ತೆ ಏನು ತಗ್ಗು ದಿನ್ನೇರು ಪಾಟ್ ಹೋಲ್ಸ್ ಇರಲಾರ್ದು ಒಂದೇ ರಸ್ತೆ ತಾವು ತೋರಿಸ್ಬಿಟ್ರೆ ತಾವು ಹೇಳಿದ ಮಾತು ನಾನು ಕೇಳ್ತೀನಿ ಅಂತ ಇಷ್ಟಪಡ್ತೀನಿ. ತಾವು ನೋಡ್ತಾ ಇರೋದು ವಿಜಯಪುರದಿಂದ ಹೋಗ್ತಕ್ಕಂಥ ರಸ್ತೆಗಳು ಯಾವ ಮಟ್ಟಕ್ಕೆ ಹೋಗಿದಾವಪ್ಪ ಅಂದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಜಲಜೀವನ್ ಮಿಷನ್ ನಾಗಠಾಣ ಅಂತಂತ ದೊಡ್ಡ ಹೋಬಳಿ, ಸುಮಾರು 40 ಹಳ್ಳಿಗಳಿರ್ತಕ್ಕಂಥ ಹೋಬಳಿ ನಾಗಠಾಣ ಊರ, ಸುಮಾರು 20,000 ಜನಸಂಖ್ಯೆ ಇರ್ತ ಊರ. ಆ ಊರಲ್ಲಿ ರಾಜಕಾರಣಕಾರ ಅಂತಂದ ಶಾಸಕರ ಕುಮ್ಮಕ್ಕದಿಂದ ಇವತ್ತಿವರೆಗೆ ಜಲಜೀವನ್ ಮಿಷನ್ ಅನ್ನೋಂಥ ಕಾಮಗಾರಿಗಳು ನಡೀತಾ ಇಲ್ಲ. ಸುಮಾರು 2 ಬಾರಿ ಟೆಂಡರ್ ಆಗೋದು ಕ್ಯಾನ್ಸಲ್ ಆಗೋದು ಆಗ್ತಾ ಇದೆ. ಅತ್ಯಂತ ವಿಜಯಪುರದ ಹತ್ತಿರವಿರ್ತಕ್ಕಂಥ ದೊಡ್ಡ ಹೋಬಳಿ ಕ್ಷೇತ್ರದ ಹೆಸರಿರ್ತಕ್ಕಂಥ ಊರದಲ್ಲಿ ಈ ಪರಿಸ್ಥಿತಿ ಇದೆ. ಇನ್ನು ಶಿವಣಗಿ ಭಾಗದಲ್ಲಿರ್ಬೋದು, ಕನ್ನೂರು ಭಾಗದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ. ಇಟ್ನಳ್ಳಿ, ಜುಮ್ನಾಳ ಈ ಊರುಗಳು ಅದಾವ ಇಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ಈ ಊರುಗಳದ. ಯಾಕಂದ್ರೆ ಇಷ್ಟೊಂದು ಅಭಿವೃದ್ಧಿ ವಂಚಿತ ಆಗಿದೆ. ಇನ್ನು ವಿಜಯಪುರ ನಗರದ ಹೇಳ್ಬೇಕದು, ನಾನು ಆವಾಗಲೇ ನಿಮಗೆ ಹೇಳಿದೆ, ನಾನು ಓದಿರ್ತಕ್ಕಂಥ ಊರ ಅತ್ಯಂತ ನಗರದಲ್ಲಿ ಏನು ಮೀಸಲು ಮತಕ್ಷೇತ್ರ ಅನಿಸೋಳಕ್ಕೆ ಅತ್ಯಂತ ಆಶ್ರಮ ಭಾಗ ವಾರ್ಡ್ ನಂಬರ್ 12, 10 ಬಿಟ್ಟರೆ ವಾರ್ಡ್ ನಂಬರ್ 17, 16, 15 ಇವೆಲ್ಲ ಭಾಗದಲ್ಲಿ 13, 14 ಈ ಭಾಗದಲ್ಲಿ ಸಾಕಷ್ಟು ಅತ್ಯಂತ ಬಡವರು ಇರ್ತಕ್ಕಂಥ ಊರು ಮನೆಗಳು. ಆ ವಾರ್ಡ್ಗಳಲ್ಲಿ ಅತ್ಯಂತ ಬಡವರು ಅದಾರ. ಆ ಮನೆಗಳಲ್ಲಿ ಮೊನ್ನೆ ಕಳೆದ 15 ದಿನದಿಂದ ಮಳೆ ಸುರಿತದಿಂದ ನೀವು ಗೊತ್ತಿರ್ಬೋದು. ಈ ಅಪ್ಸರಾ ಟಾಕೀಸಿಂದ ಆ ಕಡೆ ಬರ್ತಕ್ಕಂಥ ಎಲ್ಲ ಯೋಗಾಪುರ, ಕಾಯಕ ನಗರ ಇರ್ಬೋದು, ಗೋಳಗುಂಟಿ ಹಿಂದ್ಗಡೆ ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಅತ್ಯಂತ ಬಡವರು ಕೂಲಿ ಕಾರ್ಮಿಕರು ಅಲ್ಲಿ ವಾಸ ಮಾಡ್ತಾರೆ. ಅವ್ರ ಮನೆಯಲ್ಲಿ ಎಲ್ಲ ನೀರು ಹೋಗ್ಬಿಟ್ಟಿದೆ. ಇವತ್ತಿಗೂ ಶಾಸಕರಾದಂಥವ್ರು ಅಲ್ಲಿ ಒಂದು ವಿಸಿಟ್ ಮಾಡಿಲ್ಲ. ಯಾವುದೇ ರೀತಿಯಲ್ಲಿ ಏನಾದ್ರು ಅಲ್ಪ ಸಣ್ಣ ಪುಟ್ಟ ಕಾಮಗಾರಿ ಆಗ್ತಾನೆ ಆ ಭಾಗದ ಕಾರ್ಪೊರೇಟರ್ ಮಾಡ್ತಾರೆ. ಶಾಸಕರು ತಮ್ಮ ಅನುದಾನದಲ್ಲಿ ನನಗೂ ಇಂಥದ್ದೊಂದು ದೊಡ್ಡ ಒಂದು ಕೆಲಸ ಹಾಕಿನಿ ಅಂತೇಳಿ ಅವರು ಹೇಳಕ್ಕೆ ಒಂದು ನೈತಿಕತೆ ಇರಲಾರಂಥ ಪರಿಸ್ಥಿತಿ. ಅದಕ್ಕೆ ನಾನು ತಮ್ಮ ಮುಖಾಂತರ ನಾನು ಶಾಸಕರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾಕೆ ನಿಮಗೆ ಸ್ಪಂದನೆ ಸಿಗ್ತಾ ಇಲ್ಲ? ನೀವೇನು ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಮರಳಿ ಬಂದಿರೋ, ನೀವು ಕಾಂಗ್ರೆಸ್ಸಲ್ಲಿ ನಿಮಗೆ ಡೈಜೆಷನ್ ಮಾಡ್ಕೊಳ್ತಾ ಇಲ್ಲೋ, ಅಥವಾ ನಿಮಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಏನು ಕಾರಣ ಅಂತ ತಾವು ಜನರ ಮುಂದೆ ಹೇಳಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಮತದಾರ ಕೇಳೋ ಹಕ್ಕಿದೆ. ಮತ್ತು ತಾವು ಉಸ್ತುವಾರಿ ಸಚಿವರ ಜೊತೆನೇ ಅಡ್ಡಾಡ್ತಾ ಇರ್ತೀರಿ.
ಉಸ್ತುವಾರಿ ಸಚಿವರ ಜೊತೆ ಬಂದ ಕೂಡಲೇ ಅವ್ರ ಜೊತೆನೇ ಇರ್ತೀರಿ ನೀವು. ಅವ್ರ ಟಿ ಪಿ ಬಂದ ಕೂಡಲೇ ಹೋಗುವವರೆಗೆ ಅವ್ರ ಜೊತೆನೇ ಇರ್ತೀರಿ. ಉಸ್ತುವಾರಿ ಸಚಿವರು ಕೆಲವೊಂದು ಭಾಗಶಃ ನಾಗಠಾಣ ಜಿಲ್ಲಾ ಪಂಚಾಯತ್ ಇರ್ಬೋದು, ಕನ್ನೂರು ಜಿಲ್ಲಾ ಪಂಚಾಯತ್ ಇರ್ಬೋದು, ತಿಕೋಟ ಮತಕ್ಷೇತ್ರದಲ್ಲಿ ಇದ್ದ ಟೈಮ್ದಲ್ಲಿ ಉಸ್ತುವಾರಿ ಸಚಿವರು ಆ ಕ್ಷೇತ್ರದಿಂದ 2 ಸಲ MLA ಆಗಿದ್ದು ಉದಾಹರಣೆಗಳಿದಾವೆ. ಮತ್ತು ಅವರಿಗೆಲ್ಲ ಹಳೆ ಆ ಕ್ಷೇತ್ರದ ಮಾಹಿತಿ ಇದ್ದರೂ ಸಹಿತ ಅವರಿಂದ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಕಾಂಗ್ರೆಸ್ದಿಂದ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಅಹಿಂದ ನಾಯಕರು ಅಂತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ತಾವು ಯಾಕೆ ಗಟ್ಟಿದ್ದೀನಿ ಇಲ್ಲಿ ಕೇಳ್ತಾ ಇಲ್ಲ. ಸರ್, ನಾನೊಬ್ಬ ದಲಿತ, ನಾನೊಬ್ಬರು ಮೀಸಲು ಮತಕ್ಷೇತ್ರದಿಂದ ನಾನು ಆರಿಸಿ ಬಂದೀನಿ, ನನಗೆ ಯಾಕೆ ನೀವು ಅನುದಾನ ಕೊಡ್ತಾ ಇಲ್ಲ? ನಿಜವಾಗ್ಲೂ ದಲಿತರ ಆ ಭಾಗದಲ್ಲಿ ಅನ್ಯಾಯ ಆಗ್ತಾ ಇದೆ ಸರ್. ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬಿಡ್ರಿ ಸರ್. ಇದನ್ನು ನಾನು ದಲಿತ ನಾಯಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಾವಾದರೂ ಸಹಿತ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿ. ಸಾಕಷ್ಟು ಜನ ಈಗ ನೀವು ಮೊದಲು ನೋಡಿ ಬರ್ಬೋದು, ಅಥವಾ ಭಾಳಷ್ಟು ಕ್ಷೇತ್ರಗಳಿದಾವೆ, ಭಾಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ. ನಾವು ನೋಡಿದ್ದೀನಿ ರಾಯಬಾಗ್ ಕ್ಷೇತ್ರ ಹೋಗಿ ಬಂದಿದ್ದೀನಿ ನಾನು. ದುರ್ಯೋಧನ ಐಹೊಳೆ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅಲ್ಲಿ ಸಹಿತ ಭಾಳಷ್ಟು ಚೆಕ್ ಡ್ಯಾಮ್ಸು ಅವು ಭಾಳಷ್ಟು ಆಗ್ತಾ ಇದ್ದಾವೆ ಇಲ್ಲೆಲ್ಲ. ಬಟ್ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ. ವಿಜಯಪುರ ನಗರಕ್ಕೆ ತಾವು ಹೋಗ್ಬೋದು. ಗೋಳಗುಂಟ ಹಿಂದ್ಗಡೆಯಿಂದ ತಾವು ಶುರು ಮಾಡಿದ್ರೆ ಆಶ್ರಮದವರೆಗೆ ಯಾವ ರಸ್ತೆ ಪರಿಸ್ಥಿತಿ ನೋಡಿದ್ರೆ ಇವತ್ತು ಸಾಕಷ್ಟು ಜನ ಬಿದ್ದು ಹೋಗ್ತಾರೆ. ಮಾನ್ಯ ಅಧ್ಯಕ್ಷರು ಅದೇ ಭಾಗದಲ್ಲಿ ಇದ್ದಾರೆ. ಸಾಕಷ್ಟು ಬಾರಿ ಆ ಭಾಗದ ಜನರು ಉಸ್ತುವಾರಿ ಸಚಿವರು ಮನೆಗೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದೆ. ಇದರಲ್ಲಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ಆ ಭಾಗದಲ್ಲಿ ತಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೋಬಹುದು. ಎಷ್ಟು ಸರಿ ಉಸ್ತುವಾರಿ ಸಚಿವರಿಗೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದಾರೆ. ಯಾಕೆ ನೀವು ಮಾಡ್ತಾ ಇಲ್ಲ? ಕಾಯಕ ನಗರದಲ್ಲಿ ಪಾಪ ಶಾಸಕರು 3 ತಿಂಗಳಿಂದ ಹೋಗಿದ್ರು, ಇವತ್ತಿಗೂ ಅಲ್ಲಿ ಕೆಲಸ ಇಲ್ಲ. ಅದಕ್ಕೆ ದಯವಿಟ್ಟು ಈ ಭಾಗಕ್ಕೆ ನಾನು ಏನು ಕೇಳ್ತಾ ಇದ್ದೀನಪ್ಪ ಅಂದ್ರೆ, ಮೀಸಲು ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು. ಅಲ್ಲಿರ್ತಕ್ಕಂಥ ದಲಿತರಿಗೆ, ಶೋಷಿತ ವರ್ಗದವರಿಗೆ ಸರ್ಕಾರ ಮೇಲ್ಮಟ್ಟಕ್ಕೆ ತಂದು ಅವ್ರಿಗೆ ಒಳ್ಳೆಯ ಎಜುಕೇಷನ್, ಅವ್ರಿಗೆ ವಾಸಿಸಲಿಕ್ಕೆ ಉತ್ತಮವಾದ ಮನೆಗಳಿರ್ಬೋದು. ಇವತ್ತಿವರೆಗೂ ಎಲ್ಲಿ ಸ್ಲಮ್ ಬೋರ್ಡ್ಗಳು ಇರ್ತಕ್ಕಂಥ 2 ದೊಡ್ಡ ಸ್ಲಮ್ ಬೋರ್ಡ್ಗಳು ಇರ್ತದೆ ನಾಲ್ಕಾನ್ ಮಾತ್ರ, ಅಲ್ಲಿ ಎಷ್ಟು ಮಂದಿಗೆ ಅಲ್ಲಿ ಇವತ್ತು ಅಲ್ಲಿ ಅದಾರ, ಎಷ್ಟು ಮಂದಿಗೆ ತಮ್ಮ ಫಲಾನುಭವಿಗಳು ಅದಾರ ಎಂದು ಶಾಸಕರಿಗೆ ಹೇಳ್ಬೇಕು. ಯಾವುದೇ ರೀತಿಯಲ್ಲಿ ಏನೂ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದಕ್ಕೆ ನಾನು ತಮ್ಮ ಮುಖಾಂತರ ಮಾನ್ಯ ಶಾಸಕರಿಗಿರ್ಬೋದು, ಉಸ್ತುವಾರಿ ಸಚಿವರಿಗೂ ಸಹಿತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ತಮ್ಮ ಸಂಸ್ಥೆ BLD ಸಂಸ್ಥೆ ಅತ್ಯಂತ ಸಮೀಪಿದೆ. ಎಕ್ಸಾಕ್ಟ್ಲಿ ತಮ್ಮ ಸಂಸ್ಥೆ ಅಪೋಸಿಟೇ ನಾಗಠಾಣ ಮತಕ್ಷೇತ್ರ. ನಾವು ಒಂದು ಬಾರಿ ಮನೆಯಲ್ಲೆಲ್ಲ ಸಿಟಿಯಲ್ಲಿ ವಿಸಿಟ್ ಮಾಡಿದ್ರಿ, ನೋಡಿದೆ ನಾನು. ತಮ್ಮ ಸರ್ಕಾರ ಇದೆ. ಜಮೀರ್ ಅಹ್ಮದ್ ಅವರು ಅಲ್ಲಿಂದ ಬರೋ ಟೈಮ್ದಲ್ಲಿ ಭಾಳಷ್ಟು ದೊಡ್ಡ ಕೂಗಾಟ ಹಾರಾಟ ಮಾಡ್ಕೊಂಡು ಬಂದರು. ಇವತ್ತು ಅಲ್ಪಸಂಖ್ಯಾತರ ವಾಸಕ್ಕಂಥ ಕಾಲನಿಯಲ್ಲಿ ಏನು ಗತಿ ಇದೆ? ನಿನ್ನೆ ಅಲ್ಪಸಂಖ್ಯಾತ ನಾಯಕರು ಕೆಲವೊಂದು ಮಂದಿ 3 ದಿನದಿಂದ ಯೂಟ್ಯೂಬ್ದಲ್ಲಿ ಅಲ್ಲಿ ಹೋಗೋಗಿ ಇಲ್ಲಿ ನೀರು ಹೋಗ್ಯಾವ, ಅಲ್ಲಿ ನೀರು ಹೋಗ್ಯಾವ ಅಂತ ಹೇಳಿ ಹೇಳ್ತಾ ಇದ್ರು. ನಿಮ್ಮ ಸರ್ಕಾರ ಇದೆ ಗುರುಗಳೇ, ನಿಮ್ಮ ಸರ್ಕಾರ ಇದೆ. ಜಮೀರ್ ಅಹ್ಮದ್ ಅವ್ರ ಕಾರಿಂದ ಎಷ್ಟು ಅನುದಾನ ತಂದ್ರಿ? ಮೈನಾರಿಟಿ ಫಂಡದಲ್ಲಿ ಮಾಡ್ಬೋದಾಗಿತ್ತಲ್ಲ. ಜುಮ್ಮಾ ಮಸೀದ್ ರೋಡ್ ಏನು ಗತಿ ಇದೆ? JM ರೋಡ್ದಲ್ಲಿ ನೀರು ಹೋಗಿ ಮನೆ ಪಾಪ ಎಷ್ಟು ತೊಂದರೆ ಆಗಿದೆ. ಕೇವಲ ಒಂದೇ ಸಮಾಜಕ್ಕೆ, ಒಂದೇ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದ್ರೆ ಇಷ್ಟು ಬಹುಮತ ಬರ್ತಿರ್ಲಿಲ್ಲ. ಅಂಥ ನಾಯಕನ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ, ಜೊತೆಗೆ ಶ್ರೀಯುತ MB ಪಾಟೀಲ್ ಸಾಹೇಬ್ರಿಗೂ ನೀವು ಹಿಂದೆ ನಾಗಠಾಣ ಜಿಲ್ಲಾ ಪಂಚಾಯತಿ, ಕನ್ನೂರು ಜಿಲ್ಲಾ ಪಂಚಾಯತಿ ನಿಮ್ಮ ಹಳೆ ಮತಕ್ಷೇತ್ರ, ಆ ಭಾಗದ ಜನ ನಿಮಗೆ ಬಂದು ಎಷ್ಟೇ ಕೆಲಸ ಕಾರ್ಯಗಳನ್ನು ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ. ಅವರು ಕೇವಲ ತಿಕೋಟ ಮತಕ್ಷೇತ್ರ, ಇವತ್ತಿನ ಬಬಲೇಶ್ವರ ಮತಕ್ಷೇತ್ರ, ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಎಲ್ಲ ಪಕ್ಷದವರು ಒಪ್ಕೋತಾರೆ. ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದರೂ ನೀರಾವರಿ ಬಂದಿತ್ತಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ MB ಪಾಟೀಲ್ರು ಜಲಸಂಪನ್ಮೂಲ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಇಷ್ಟೊಂದು ನೀರಾವರಿ ಆಯ್ತು ಅಂತೇಳಿ ಪ್ರತಿಯೊಬ್ಬ ಜಿಲ್ಲೆಯ ರೈತ ಅವರನ್ನು ಮನೆಯೊಳಗೆ ಫೋಟೋ ಇಟ್ಟು ಪೂಜೆ ಮಾಡುವಂಥ ಪರಿಸ್ಥಿತಿ ಐತಿ. ಇವತ್ತು ಅವರು ಕೈಗಾರಿಕಾ ಸಚಿವರಾದ ಮೇಲೆ ಅನೇಕ ಕೈಗಾರಿಕೆಗಳನ್ನು ವಿಜಯಪುರಕ್ಕೆ ತರಬೇಕು ಅಂಥೇಳಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನನಗೊಮ್ಮ KPCC ಅಧ್ಯಕ್ಷರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಏನಪ್ಪ ನಿಮ್ಮ MB ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾಗಿ ಪ್ರದೇಶಕ್ಕೆ ಹೋಗಿಸಿದ್ರೆ ಎಲ್ಲ ಹೆಚ್ಚಿನ ಗ್ರ್ಯಾಂಟ್ ನಿಮ್ಮ ಜಿಲ್ಲೆಗೆ ತೊಗೊಂಡು ಹೊಂಟಿದಾರಲ್ಪ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದು ಸತ್ಯ ಐತಿ. ಇವತ್ತು ಬಿಜಾಪುರ ಜಿಲ್ಲೆ ಒಳಗೆ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಈ ಜಿಲ್ಲೆ ಕೇವಲ ಕೃಷಿ ಆಧಾರಿತ ಜಿಲ್ಲೆ ಅಷ್ಟೇ ಅಲ್ಲ,
ಇಲ್ಲಿಯೂ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ತಿಡಗುಂದಿ ಹತ್ರ ಸುಮಾರು 1200 ಎಕರೆ ಪ್ರದೇಶವನ್ನು ಕೈಗಾರಿಕೆಗೆ ತೊಗೊಂಡಿದ್ದಾರೆ. ಅದು ತಪ್ಪು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ. ಇವತ್ತು ಅವರು ನಾಗ್ಟಾಣ್ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ, ನಾಗ್ಟಾಣ್ ಮೀಸಲು ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ 1200 ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯನ್ನು ಮಾಡೋದು ನೀವು ಟೀಕಾ ಮಾಡ್ತೀರಿ. ನೀವೇನು ಹೇಳ್ತೀರಿ? ನಾವೊಬ್ಬ ಕೃಷಿ ಪಂಡಿತ, ಕೃಷಿ ಪದವೀಧರ, ಇಂಡಸ್ಟ್ರಿಯಲಿಸ್ಟು, ಅದು ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದೆ, ಅದನ್ನು ಮಾಡಬಾರ್ದು ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಇವತ್ತೇನು ಆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಳ್ತಾ ಇದ್ದಾರೆ, ಆ ಬಂಜಾಹಳ್ಳ ಅಂತಕ್ಕಂಥ ಪ್ರದೇಶ, ಇವತ್ತು ತಿಡಗುಂದಿಗೆ ಹೋಗುವಾಗ ಏನೋ ಒಂದು ಹಳ್ಳ ಬರ್ತೈತಿ, ಅದು ಬಂಜಾಹಳ್ಳ. ಅದು ಹೋಗಿ ಮಿಂಚನಾಳ, ನಾಟ್ಟಾಣ ಆ ಥರಗ ಕೂಡ್ತದೆ. ಆ ಹಳ್ಳದ ಸುತ್ತಮುತ್ತಲ ನೀವು ಯಾರೇ ಒಂದು ಬೋರ್ವೆಲ್ ಹಾಕಿದ್ರು ಮಿರಿ ಅಲ್ಲಿ ಸೀ ವಾಟ್ರ್ ಇಲ್ಲ, ಕೈ ನೀರು ಬರ್ತೈತಿ. ಅಲ್ಲಿ ನೀವು ರೈತರಿಗೆ ಕೇಳ್ಬೋದು, ಯಾರು ಹೊಲದಾಗಾದ್ರೂ ಬೋರ್ ಇತ್ತಪ್ಪ ಅಂದ್ರೆ ಹೋಗಿ ಕುಡಿದು ಟೆಸ್ಟ್ ಮಾಡ್ಬೋದು, ಕಹಿ ನೀರು ಬರ್ತೈತಿ. ಅದನ್ನು ಭೂಮಿಗೆ ಕೊಟ್ಟರೆ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೈತಿ. ಅಂಥ ಪ್ರದೇಶವನ್ನು ಗುರುತಿಸಿ ಇದು ರೈತರಿಗೆ, ಕೃಷಿಗೆ ಯೋಗ್ಯವಲ್ಲ, ಇಲ್ಲೊಂದು ಕೈಗಾರಿಕೆ ಮಾಡಬೇಕು, ಇದಕ್ಕೆ ಹತ್ಕೊಂಡೇ ರಾಷ್ಟ್ರೀಯ ಹೆದ್ದಾರಿ ಐತಿ, ಇದಕ್ಕೆ ಹತ್ಕೊಂಡೇ ರೈಲ್ವೆ ಟ್ರ್ಯಾಕ್ ಐತಿ. ಈ ಎಲ್ಲ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಕೆಲಸ ಮಾಡಿದ್ದಾರೆ. ಇದು ನಿನ್ನೆ ಕರೆದಂಥ ಪತ್ರಿಕೆಗೋಷ್ಠಿ ಜಿಲ್ಲಾ ಅಧ್ಯಕ್ಷರನ್ನೇನು ಸಮ್ಮುಖದಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಅವ್ರು ಕೇವಲ ಟೀಕಾ ಮಾಡೋದಕ್ಕೆ ಅಥವಾ ಬಿ ಜೆ ಪಿಯವರ ಒಂದು ಸುಳ್ಳು, ಇವತ್ತು ಬಿ ಜೆ ಪಿಯವರು ಕೇವಲ ಜಿಲ್ಲೆಯಲ್ಲಿ ಅಟ್ಟೆ ಅಲ್ಲ, ಈ ರಾಜ್ಯದಲ್ಲಿ, ದೇಶದಲ್ಲಿ ಕೇವಲ ಒಂದು ಸುಳ್ಳನ್ನು 100 ಬಾರಿ ಹೇಳಿ ತಮ್ಮದೇ ನಿಜ ಅಂತಕ್ಕಂಥದ್ದು ಮಾಡ್ಕೋತಾರಲ್ಲ, ಆ ನಿಟ್ಟಿನೊಳಗೆ ಇವರು ಒಬ್ಬರು ಈ ರೀತಿ ಒಂದು ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದಾರೆ. ಇದು ಖಂಡನೀಯ ಅಂತ ಹೇಳಿ ಅಂದ್ರೆ ನಿಮಗೆ ಬರೇ ನೀವು ದಿನಕ್ಕೊಂದೊಂದು ಯೂಟ್ಯೂಬ್ ಮಾಡಿ ಇವ್ರಿಗೆ ಬೈದು, ಅವ್ರಿಗೆ ಬೈದು ಉದ್ಯೋಗ ಮಾಡೋದು, ಅದು ಮುಂಜಾನೆ ಅದು ಬೈದು ಸಂಜೆ ತನಕ ಎಷ್ಟು ಮಂದಿ ಕಮೆಂಟ್ಸ್ ಮಾಡಿದ್ರು, ಎಷ್ಟು ಮಂದಿ ಲೈಕ್ ಮಾಡಿದ್ರು, ಇದರಲ್ಲೇ ಸಮಯ ವೇಸ್ಟ್ ಮಾಡಬೇಡ್ರಿ. ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಮ ಸರ್ಕಾರ ಇದೆ, ಹೌದು, ಅಲ್ಪಸಂಖ್ಯಾತರು ನಿಂದೆ ಕಾಂಗ್ರೆಸ್ ಬಂದಿದೆ ಅಂತ ಹೇಳ್ತಂದ್ರೆ, ಅಲ್ಪಸಂಖ್ಯಾತರು ಸಂಪೂರ್ಣ ಕಾಂಗ್ರೆಸ್ ಕಡೆ ಇದೆ ಅಂತ ಹೇಳಿದ್ರೆ, ಸರ್ಕಾರ ಬಂದು 2 ವರ್ಷ ಆಯ್ತು ಸ್ವಾಮಿ, ಅಲ್ಪಸಂಖ್ಯಾತರ ವಾರ್ಡದಲ್ಲಿ ಏನು ಡೆವಲಪ್ಮೆಂಟ್ ಇದೆ ಅಂತ ಹೋಗಿ ನೋಡ್ಬೋದು. ಡೆವಲಪ್ಮೆಂಟ್ ಕಡೆ ಲಕ್ಷ್ಯ ಕೊಡ್ರಿ. ಅನ್ಯ ಸರಿ ರಾಜಕಾರಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಮತ್ತು ನಮ್ಮ ಶಾಸಕರಿಗೆ ನಾನು ಒತ್ತಾಯ ಮಾಡ್ತೀನಿ. ತಾವು ಒಬ್ಬ 2ನೇ ಬಾರಿ ಆರಿಸಿ ಬಂದಿರಿ, 1ನೇ ಬಾರಿ ತಮಗೆ ಅಷ್ಟು ಕ್ಷೇತ್ರದ ಪರಿಚಯ ಇದ್ದಿದ್ದಿಲ್ಲ. 2008ರಲ್ಲಿ ಇದೇ ಕ್ಷೇತ್ರ ಇತ್ತು. ತಾವು 2ನೇ ಸರಿ ಅದೇ ಕ್ಷೇತ್ರಕ್ಕೆ ಆರಿಸಿ ಬಂದ ಬಳಿಕ ಆ ಕ್ಷೇತ್ರದಲ್ಲಿ ಏನು ನ್ಯೂನತೆಗಳಿದ್ದಾವೆ, ನಾನು ಏನು ಮಾಡ್ಬೇಕನ್ನೋದು ಎಲ್ಲರಿಗೂ ಜ್ಞಾನ ಇರ್ತದೆ. ಅದಕ್ಕೆ ದಯವಿಟ್ಟು ತಾವು 2ನೇ ಸರಿ ಆರಿಸ್ಕೊಂಡ್ರೆ, ಇನ್ನಾದರೂ ಸಹಿತ ಇನ್ನೂ 3 ವರ್ಷ ನಿಮ್ಗೆ ಸಮಯ ಕೊಟ್ಟನ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಲಿತರ ಮೇಲೆ ಮೊಸಳೆ ಕಣ್ಣೀರು ಸುರಿಸಬೇಡಂತ ಮೀಸಲು ಮತಕ್ಷೇತ್ರ ಇದೆ ಸರ್. ಎಲ್ಲ 8 ಕ್ಷೇತ್ರದಲ್ಲಿಕ್ಕಿಂತ ಹೆಚ್ಚಿನ ಅನುದಾನ ಇವರು ತೊಗೊಂಬಂದು ಇವರು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಇದೊಂದು ಮಾದರಿ ದಲಿತ ಯಾಕೆ ನಾನು ಮೊದಲ ಬಗ್ಗೆ ಹೇಳ್ತಾ ಇದ್ದೀನಿ, ಮಾಡಂತ ಹೇಳ್ರಿ, ಮಾದರಿ ಕ್ಷೇತ್ರ ಮಾಡಂತ ಜನ ಅವಕಾಶ ಕೊಟ್ಟದಿರಿ. ಅದಕ್ಕೆ ತಾವು ನಿಜವಾಗ್ಲೂ ವಿಸ್ತುವಾರ ಸಚಿವರ ಜೊತೆ ತಮಗೂ ಬಾಂಧವ್ಯ ಚೆನ್ನಾಗಿತ್ತು ಅಂದರೆ ತಾವು ಉಸ್ತುವಾರಿ ಸಚಿವರ ಮುಖಾಂತರ ಆಗಲಿ, ತಾವೇ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಆಗಲಿ ಒತ್ತಾಯ ಮಾಡಿ ಹೆಚ್ಚಿನ ಅನುದಾನ ತಂದು ಭಾಗಶಃ ಸಿಟಿಯಲ್ಲಿರ್ಬೋದು, ರೂರಲ್ ಭಾಗ, ಚಡ್ಚಣ ಭಾಗ ಇರ್ಬೋದು, ನಾಗ್ಟಾಣ, ಶಿವಣಗಿ, ಕಣ್ಣೂರು ಈ ಭಾಗದಲ್ಲಿ ಸಹಿತ ಅಭಿವೃದ್ಧಿ ಕಾರ್ಯಗಳು ಮಾಡಿರಿ. ನೀರಾವರಿ ಎಲ್ಲೆಲ್ಲಿ ನಿಂತಾವ ಅದು ನೀರಾವರಿ ಮಾಡಿರಿ. 23ರಿಂದ 25ರಲ್ಲಿ 2 ವರ್ಷದಲ್ಲಿ ಪ್ರತಿಯೊಂದು ಗ್ರಾಮ ವೈಸು ನಾನು ಬೇಕಂದರೆ ಅದನ್ನು ಓದಿ ಹೇಳ್ಬೋದು. ನಿಮಗೊಂದು ಪ್ರತಿಯನ್ನು ನಾವು ಒದಗಿಸಿದೆವು. ಇಲಾಖಾವಾರು ಯಾವ ಇಲಾಖೆಯಲ್ಲಿ PWDಯಲ್ಲಿ ಎಷ್ಟಾಯಿತು, ಪಂಚಾಯತಿ ರಾಜ್ಯ ಇಲಾಖೆಯಲ್ಲಿ ಎಷ್ಟಾಯಿತು, ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಾಯಿತು, ಪ್ರಗತಿ ಪಥ ಯೋಜನೆಗಳಲ್ಲಿ ಎಷ್ಟಾಯಿತು, ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಷ್ಟಾಯಿತು, ಪಶುಪಾಲನಾ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ವಿಶೇಷವಾಗಿ ಹುಳಗೇರಿ ಅಭಿವೃದ್ಧಿ ಏನೂ ಆಗಿಲ್ಲ. ಜಮೀನವರು ಜಿಲ್ಲೆಗೆ ಬಂದು ಸುಮ್ಮನೆ ಹೋದರು, ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರು. ಇವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಗ್ಟಾಣ್ ಮತಕ್ಷೇತ್ರದಲ್ಲಿ ಮೈನಾರಿಟಿ ಫಂಡ್ 5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವಿಶೇಷವಾಗಿ ಹುಳಗೇರಿ
ಪ್ರದೇಶಗಳನ್ನು ವಿಜಯಪುರ ನಗರದಲ್ಲಿ ಅವುಗಳಿಗೆ ಜಮೀನು ಕೊಡಿಸುವುದಾಗಿರ್ಬೋದು ಅಥವಾ ಆ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾದಂಥ ಅನುದಾನ ನೀವೇನು ನಿನ್ನೆ 6 ಮಹಾನಗರ ಪಾಲಿಕೆ ವಾರ್ಡ್ಗಳಲ್ಲಿ ಹೇಳ್ತಿದ್ದೀರಿ. ಜಾಡ್ರ ಗಲ್ಲಿಯಲ್ಲಿ ಸುಮಾರು 1.05 ಕೋಟಿ ರೂಪಾಯಿ ಅನುದಾನ, ಪಚ್ಚಾಪುರ ರಸ್ತೆ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಮತ್ತೊಂದು 0.27 ಅಂದರೆ 27 ಲಕ್ಷ ರೂಪಾಯಿಗಳ ಅಭಿವೃದ್ಧಿ, ಕೊಂಚಟ್ಕೇರಿ ಓಣೆಯಲ್ಲಿ 1 ಕೋಟಿ ರೂಪಾಯಿ ಯೋಜನೆ, ಕುಷ್ಠರೋಗಿ ಕಾಲನಿಯಲ್ಲಿ 1.25 ಕ್ರೋರ್ಸ್ ರೂಪಾಯಿ, ಪಶು ಆಸ್ಪತ್ರೆ ಹತ್ತಿರ ರಸ್ತೆ ಅಭಿವೃದ್ಧಿಗಾಗಿ 50 ಲಕ್ಷ. ಹೀಗೆ ಪ್ರತಿಯೊಂದು ಕೊಳಗೇರಿ ಪ್ರದೇಶಗಳಲ್ಲಿಯೂ ಸಹ ಇವತ್ತು ಮೈನಾರಿಟಿ ಫಂಡ್ ಆಗಿರ್ಬೋದು, ವಿಶೇಷ ಅನುದಾನಗಳನ್ನಾಗಿರ್ಬೋದು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸುಮಾರು 150 ಕೋಟಿ ರೂಪಾಯಿ ಏನು ಮಹಾನಗರ ಪಾಲಿಕೆಗೆ ಒಟ್ಟು ವಿಶೇಷವಾದಂಥ ಅನುದಾನ ಮಂಜೂರಾಗಿದೆ. ಇದರಲ್ಲಿ 39 ಕೋಟಿ ರೂಪಾಯಿಗಳು ನಾಗ್ಟಾನ್ ಮತಕ್ಷೇತ್ರದ ನಗರದ ಪ್ರದೇಶದಲ್ಲಿ ಅಂದರೆ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಹೊರತುಪಡಿಸಿ ನಾಗ್ಟಾನ್ ಕಾನ್ಸ್ಟಿಟ್ಯೂನ್ಸಿ ಮಹಾನಗರ ಪಾಲಿಕೆ ಏರಿಯಾದಲ್ಲೇ 39 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಇವತ್ತು 4,000 ಮನೆಗಳು ವಿಜಯಪುರ ಮಹಾನಗರ ಪಾಲಿಕೆ ಒಡಿ ಆದರೆ ಅದರಲ್ಲಿ 1,500 ಮನೆಗಳನ್ನು ನಾಗ್ಟಾನ್ ಮತಕ್ಷೇತ್ರದ ಪ್ರದೇಶದಲ್ಲೇ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಅಂಕಿ ಅಂಶ ಸಮೇತವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ದಯಮಾಡಿ ಸತ್ಯವನ್ನು ಮರೆದು ಮಾಚತಕ್ಕಂಥ ಕೆಲಸ ಮಾಡಿ ಸುಳ್ಳು ಟೀಕೆಗಳನ್ನು ಮಾಡಬೇಡ್ರಿ. ನೀವು ಏನು ಅಭಿವೃದ್ಧಿ ಮಾಡಿದ್ದೀರಿ ಭಾರತೀಯ ಜನತಾ ಪಕ್ಷದವರು ಅನ್ನೋದು ಹೇಳಿ. ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಅಧಿಕಾರಕ್ಕೆ ಬಂದರೂ ಸಹ ಬಹುಮತದಿಂದ ಬರಲಿಲ್ಲ, ವಾಮ ಮಾರ್ಗದಿಂದಲೇ ಸರ್ಕಾರ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಲಿ, ಈ ಜಿಲ್ಲೆಗಾಗಲಿ, ರಾಜ್ಯಕ್ಕಾಗಲಿ ಅನೇಕ ಜನಪರ ಕೆಲಸವನ್ನು ಮಾಡಿ ಜನರ ಆಶೀರ್ವಾದವನ್ನು ಪಡೆದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ಟೀಕಾ ಮಾಡುವಾಗ ಒಂದು ಮಾತನ್ನು ಹೇಳಿದ್ರಿ, ಕೇವಲ ಗ್ಯಾರಂಟಿ ಯೋಜನೆಯಲ್ಲೇ ಮುಳುಗಿ ಹೋಗ್ಯದಂತೇಳಿ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢವಾಗಿ ಬೆಳಿಬೇಕು, ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜವಾಗಿ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಯೋಜನೆಗಳನ್ನು ಆ ಒಂದು ತತ್ವದ ಅಡಿಯಲ್ಲಿ ಇವತ್ತು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರಿಗೆ ಕೃಷಿ ಭೂಮಿಗಳಿಲ್ಲ, ಯಾರಿಗೆ ಸ್ವಂತ ಉದ್ಯೋಗವಿಲ್ಲ, ಯಾರು ಪ್ರತಿದಿನ ಕೂಲಿಯನ್ನೇ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅಂಥ ಒಂದು ಜನಾಂಗವನ್ನು ಗುರಿಯಾಗಿ ಇಟ್ಕೊಂಡು ಅವರು ಈ 5 ಯೋಜನೆಗಳನ್ನು ತಂದು ಅಂಥ ಜನರಿಗೆ ಮೇಲೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ತಾಯಂದಿರು ಈ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ಗ್ಯಾರಂಟಿ ಹಣ ಇದೆ, ಇದರ ಸದುಪಯೋಗವನ್ನು ಪಡ್ಕೊಂಡು ಅವರ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇವತ್ತು ಅವರು ಮುಂದಿನ ದಿನಮಾನದಲ್ಲಿ, ಭವಿಷ್ಯದಲ್ಲಿ ಆ ಕುಟುಂಬವೂ ಸಹ ಎಲ್ಲರ ಜೊತೆ ಕೂಡಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ ಇಂಥ ಯೋಜನೆಗಳು ಸಾರ್ಥಕ ಆಗ್ತವೆ. ನೀವು ಕೇವಲ BJPಯವರು ಟೀಕಾ ಮಾಡ್ತಾ ಇದ್ದೀರಿ, ದುಡ್ಡಿಲ್ಲ ಅಂತೇಳಿ. ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಸಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು 50 ಲಕ್ಷ ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಸುಮಾರು 1 ತಿಂಗಳಿಂದಲೇ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ನಿಮ್ಮ ಅಧಿಕಾರಾವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದು ಹೇಳಬೇಕು. ನೀವೇನು ಜಿಲ್ಲೆಯ ಮಹಾನ್ ನಾಯಕರು ವಿಜಯಪುರ ಜಿಲ್ಲೆ ಬಿಟ್ಟು ಚಿಕ್ಕೋಡಿಗೆ ಹೋಗಿಂದ ಈ ಜಿಲ್ಲೆ ನಾಯಕತ್ವದಿಂದ ಬರಗಾಲಕ್ಕೆ ಹೋಯ್ತದ, ಅವ್ರ ಸಾಧನೆ ಹೇಳ್ಕೊಡ್ರಿ. ನೀವು ಸಿಗ್ಜಿನಿ ಸಾಹೇಬರು ಇಂತಿಂಥ ಮಂತ್ರಿ ಇದ್ದು
ಇಂಥ ಕೆಲಸ ಮಾಡ್ಯಾರ. ನಾವು ಹೆಂಗೆ ಹೇಳ್ಕೊತೇವೆ ಹೆಮ್ಮೆಯಿಂದ MB ಪಾಟೀಲ್ರಿಗೆ ಜಲಸಂಪನ್ಮೂಲ ಇಲಾಖೆ ಸಿಕ್ತು, ಇಷ್ಟು ಕೆಲಸ ಮಾಡಿದ್ರು, ಕೈಗಾರಿಕಾ ಇಲಾಖೆ ಸಿಕ್ತು, ಇಷ್ಟು ಕೆಲಸ ಮಾಡಿದ್ರು ಅಂತ ಹೇಳ್ಕೊತೇವೆ. ನೀವು ಗೃಹ ಮಂತ್ರಿ ಇದ್ದಾಗ, ಅಬಕಾರಿ ಮಂತ್ರಿ ಇದ್ದಾಗ, ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ, ಕಂದಾಯ ಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ರಿ ಅದನ್ನು ಹೇಳ್ಕೊಂಡು ಕಿಸಿಂದ್ರೆ ನೀವು ಚರ್ಚೆ ಮಾಡ್ರಿ, ಸಾರ್ವಜನಿಕರ ಬಲಕ್ಕೆ ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.